ಇಂದು ಕಾಂಗ್ರೆಸ್ ಪಕ್ಷದ ನಾಯಕರಾದ ಡಿ.ಕೆ. ಸುರೇಶ್ ಮತ್ತು ಶಾಸಕರಾದ ಕರುಣಾಕರನವರ ಆಜ್ಞೆ ಮೇರೆಗೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಯೋಜಿಸಿದೆ. ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ಪೆಹಲ್ಗಾಮ್ನಲ್ಲಿ ಆತಂಕವಾದಿಗಳು ನಿರಪರಾಧಿ ಭಾರತೀಯರು 26 ಜನಕ್ಕೆ ಕೊಲೆ ಮಾಡಿದ್ದಾರೆ. ಏನೂ ತಪ್ಪಿಲ್ಲದೆ ಏಕಾಏಕಿ ಬಂದು 26 ಜನಕ್ಕೆ ಏನು ಕೊಲೆ ಮಾಡಿದ್ದಾರೆ, ಅದರ ವಿರುದ್ಧ ಪೂರ್ತಿ ದೇಶ ಒಂದಾಗಿ ಪಾಕಿಸ್ತಾನದ ವಿರುದ್ಧ ನಾವು ಹೋರಾಡಕ್ಕೆ ಕಾಂಗ್ರೆಸ್ ಪಕ್ಷದಿಂದನೂ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಘೋಷಿಸಿದ್ದಾರೆ. ಸೌತ್ ಇಂಡಿಯನ್ ಕಂಡೀಷನ್. ಈಗ ಒಂದು ಮಾತಿನಲ್ಲಿ ಈ ಪೆಹಲ್ಗಾಮ್ ಇದರಲ್ಲಿ ನಡೆದಿರುವ ಘಟನೆ ಬಗ್ಗೆ ಒಂದು ಎಲ್ಲ ಭಾರತ ದೇಶದಲ್ಲಿ ಅನೇಕ ಮುಸ್ಲಿಮ್ಸ್ ಮುಖಂಡರು, ಧಾರ್ಮಿಕ ಮುಖಂಡರು, ನಾಯಕರುಗಳು, ಅನೇಕ ಪಕ್ಷದ ಮುಸ್ಲಿಮ್ಸ್ ಮುಖಂಡರುಗಳು ಎಲ್ಲರೂ ಪಾಕಿಸ್ತಾನದ ಕೃತ್ಯಕ್ಕೆ ವಿರೋಧಿಸುತ್ತಿದ್ದಾರೆ. ಎಲ್ಲರೂ ಮುಸ್ಲಿಮ್ಸ್ ಒಂದಾಗಿ ಪಾಕಿಸ್ತಾನದ ವಿರುದ್ಧ ನಾವು ದೇಶಕ್ಕಾಗಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಅಂತ ನಾವು ಘೋಷಿಸಿದ್ದೇವೆ. ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಅಲ್ಲಿ ನಡೆದಿರುವ ಸಂದರ್ಭಗಳಲ್ಲಿ ಈ ಜಾತಿ ಮತ್ತು ಆತಂಕವಾದಿಗಳಿಗೆ ಧರ್ಮ ಇಲ್ಲ ಅಂತ ನಾನು ಭಾವಿಸ್ತೀನಿ. ಕಾರಣ ಏನಂತ ಹೇಳಿದ್ರೆ, ಯಾವುದೇ ಒಂದು ಜಾತಿಯ ಹೆಸರಿಗೆ ಬಂದು ಸೇರಿದವರಾದ ಪೂರ್ತಿ ಜಾತಿ ಹೆಸರಿಗೆ ಕಾರಣ ಅಲ್ಲ. ಉದಾಹರಣೆಗಾಗಿ ಆತಂಕವಾದಿಗಳು ಪಾಕಿಸ್ತಾನದಲ್ಲಿ ಅನೇಕ ಸಲ ಮಸೀದಿನಲ್ಲಿ ನಮಾಜ್ ಮಾಡುವಾಗ ಮುಸ್ಲಿಮ್ಸ್ಗೆ ಗುಂಡು ಹಾರಿಸಿದ್ದಾರೆ. ಅವ್ರ ಧರ್ಮ ಏನವರು ಯಾವ ಕಾರಣದಲ್ಲೂ ಇಲ್ಲ. ಒಂದು ಏನಾಗಿದೆ ಅಂತ ಹೇಳಿದ್ರೆ, ಅವರು ಕೊಲೆ ಮಾಡಿ ಹೊರಬಿಟ್ರು. ಅಲ್ಲಿ ಮುಸ್ಲಿಮ್ಸ್ ಲೋಕಲ್ ಪೆಹಲ್ಗಾಮ್ ಜನಗಳು ಸಂಪೂರ್ಣವಾಗಿ ಅಲ್ಲಿದ್ದ ಹಿಂದೂ ಬಾಂಧವರಿಗೆ ರಕ್ಷಣೆ ನೀಡಿದ್ದಾರೆ, ಸಹಾಯ ಮಾಡಿದ್ದಾರೆ. 2,000 ಜನ ಕೆಳಗೆ ಇದ್ದಿದ್ದು ಅವ್ರ ಮೇಲೆ ಬರೋದಕ್ಕೆ ಎಲ್ಲ ಮುಸ್ಲಿಮರು, ಹೆಂಗಸರು, ಯುವಕರು ಎಲ್ಲರೂ ಸಹಾಯ ಮಾಡಿದ್ದಾರೆ. ಅದು ನಮ್ಮ ದೇಶದ ಸೌಹಾರ್ದತೆ. ಅನೇಕ ಮಾಧ್ಯಮಗಳಲ್ಲಿ ಅದು ತೋರಿಸೋರೆ, ಮತ್ತು ಇನ್ನೂ ಜಾಸ್ತಿ ಆಗಿದೆ, ಅದು ಸತತವಾಗಿ ತೋರಿಸೋರೆ. ಅದಕ್ಕೆ ನಾವು ಧರ್ಮವನ್ನು ಹೇಳಬೇಕಾಗಿದೆ. ಈಗ ಧರ್ಮಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಂದೇ ಒಂದು ಮಾತು. ಒಂದು ನಾವು ಏನು ಮಾಡ್ತೇಪ್ಪ, ಕೆಲವರಿಗೆ ಮನಸ್ಸಲ್ಲಿ ಎಲ್ಲೋ ಒಂದು ಸ್ವಲ್ಪ ಗುಮಾನಿ ಇದೆ. ಮುಸ್ಲಿಮ್ಸ್ ಅಂತ ಹೇಳಿದ ತಕ್ಷಣ ಪಾಕಿಸ್ತಾನ, ನಮಗೂ ಪಾಕಿಸ್ತಾನಕ್ಕೂ ಏನು ಸಂಬಂಧ? ನಾವು ತಿಳಿದು ಇಲ್ಲೂ ಸಾಯೋದು ಇಲ್ಲ. ಉದಾಹರಣೆಯಾಗಿ ಹೇಳಬೇಕಾದ್ರೆ, ಉದಾಹರಣೆ ಮುಸ್ಲಿಮ್ಸ್ ಅಧ್ಯಕ್ಷ ಆಗಿದೆ, ನನಗೆ ಮುಸ್ಲಿಮ್ಸ್ ಕೊಟ್ಟು ಕೆಲಸಿದ್ದೇನೆ ನಾನು ಅಲ್ಲ. ಎಲ್ಲ ಹಿಂದೂ ಬಾಂಧವರು ಇರೋದ್ರಿಂದ ನಮ್ಮ ಪೂರ್ವ ಅಧ್ಯಕ್ಷನಾಗಿದೆ. ನಾವು ಸೌಹಾರ್ದತೆ ಎಲ್ಲರೂ ಒಂದಾಗಿದ್ದೀವಿ. ಆದರೆ ಈ ಪಾಕಿಸ್ತಾನಕ್ಕೆ ಅವ್ರಿಗೆ ಕಠಿಣವಾಗಿ ಒಂದು ಶಿಕ್ಷೆ ಒಳ್ಳೆಯದಾಗುತ್ತದೆ. ನಮ್ಮ ಕೇಂದ್ರ ಸರ್ಕಾರ ಕಠಿಣವಾಗಿ ಕ್ರಮ ತಗೊಂಡು ಅವರ ಮೇಲೆ ಪ್ರಾಡಕ್ಟ್ ಇಟ್ಟಿದ್ದಾರೆ. ಅದಕ್ಕೆ ಸಂಪೂರ್ಣ ಮುಸ್ಲಿಮ್ಸ್ ಜನಾಂಗದ ಬೆಂಬಲವೇ ಅಂತ ಹೇಳಿಕೆ ಬಯಸ್ತೇನೆ. ಕೆಲವು ಉದಾಹರಣೆಯಾಗಿ ಇಷ್ಟು ಮಾಡಿದ್ರು ಕೆಲವರಿಗೆ ಸ್ವಲ್ಪ ಸಂಶಯ, ಮುಸ್ಲಿಮ್ಸ್ ಅಂದರೆ ಪಾಕಿಸ್ತಾನ. ನೋಡಿ, ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಆ ಒಂದು ಕಾಲ ಇತ್ತು, ಕಾಶ್ಮೀರದಲ್ಲಿ ಆತಂಕವಾದಿಗಳ ಸಪೋರ್ಟ್ನಲ್ಲಿ ಮೆರವಣಿಗೆ ಆಗ್ತಿತ್ತು. ಈಗ ಅದೇ ಕಾಶ್ಮೀರದಲ್ಲಿ ಆತಂಕವಾದಿಗಳ ವಿರುದ್ಧ ಮೆರವಣಿಗೆ ಮಾಡ್ತಿದ್ದಾರೆ. ಭಾರತ ದೇಶದ ಎಲ್ಲ ಮುಸ್ಲಿಮ್ಸ್ ಮುಖಂಡರು